ಅನ್ವೀಕ್ಷಾ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಿನ್ನೆ ಪ್ರೀತಿಸುವ ಎಂದು ಕಥೆಯ ಮುಂದುವರೆದ ಸಂಚಿಕೆಯನ್ನು ನೋಡೋಣ. ಹಿಂದಿನ ಸಂಚಿಕೆಯಲ್ಲಿ ಅಭಿ ಬಳಿಯಿಂದ ಬಯಸಿಕೊಂಡಂತಹ ಮನೋಹರ್ ಎಲ್ಲರಿಗೂ ತಿಳಿಸಿ ಆಸ್ಪತ್ರೆಯಿಂದ ಹೊರಗೋಗಿದ್ದ. ಮುಂದೆ ಏನಾಗುತ್ತೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ನೋಡೋಣ. ಮನೋಹರ್ ಹೋದ ಕಡೆಯ ಕೋಪದಲ್ಲಿ ನೋಡ್ತಾ ಇದ್ದ ಅಭಿರಾಮ್ ಮನೋಹರ್ ಕಣ್ಣಿಂದ ಮರೆಯಾಗುತ್ತಿದ್ದ ಹಾಗೆ ಕೋಪದಲ್ಲಿ ಅಲ್ಲೇ ಇದ್ದ ಗೋಡೆಗೆ ಮುಷ್ಟಿ ಕಟ್ಟಿ ಗುದ್ದಿದ್ದ. ಮಗನ ಕೋಪ ಕಂಡು ಅಭಿರಾಮ್ ಬಳಿ ಬಂದಂತಹ ಕೌಸಲ್ಯದೇವಿಯವರು, ಅಭಿ, ಯಾಕೋ ನಿನಗೂ ನಿನ್ನ ಅಣ್ಣನ ಹಾಗೆ ಪಾಪ ಆ ಮನೋಹರನ ಕಂಡ್ರೆ ಆಗಲ್ಲ? ಯಾಕೆ ಅವನನ್ನು ನೋಡಿದ್ರೆ ಅಷ್ಟು ಕಿಂಡಕಾರ್ತೀಯ ನೀನು? ಅವನು ನಮಗಾಗಿ, ನಮ್ಮ ಮನೆಗಾಗಿ, ನಮ್ಮ ಕಂಪನಿ ಸಲುವಾಗಿ ಎಷ್ಟು ಕಷ್ಟಪಟ್ಟಿದ್ದಾನೆ ಅನ್ನೋದು ಗೊತ್ತಿದೆಯಾ ನಿನಗೆ? ಕೌಸಲ್ಯದೇವಿಯವರು ಕೋಪ ಮತ್ತು ಅಸಮಾಧಾನದಲ್ಲಿ ಅಭಿ ಬಳಿ ಕೇಳಿದರು. ಕೌಸಲ್ಯದೇವಿಯವರು ಕೋಪದಲ್ಲಿ ಮಗನಿಗೆ ಬೈತಾ ಇದ್ದರೆ ಸರಸ್ವತಿಯವರು ಕೋಪಿಸಿಕೊಂಡ ಅಕ್ಕನನ್ನು ಸಮಾಧಾನ ಮಾಡೋದಕ್ಕೆ ಅಂತ ಮುಂದಾಗಿ ಹೊರಟಿದ್ರು. ಭರತ್ ಮಡದಿಯನ್ನು ತಡೆದು ಅವರ ಕೈ ಹಿಡಿದು, ತಾಯಿ ಮಗನ ಮಧ್ಯೆ ಹೋಗಬೇಡ, ಅವರು ಮಾತಾಡ್ಕೊಳ್ಳಿ ಎಂದು ಹೇಳಿ ಸುಮ್ಮನೆ ನಿಲ್ಲುವಂತೆ ಕಣ್ಣಲ್ಲೇ ಸನ್ನೆ ಮಾಡಿ ತಿಳಿಸಿದರು. ಅಮ್ಮ, ಆ ಮನೋಹರ್ ಅಷ್ಟು ಒಳ್ಳೆಯವನಾಗಿದ್ದರೆ ಅದು ನಿಮಗೆ ಮಾತ್ರನೇ ಆಗಿರಲಿ. ನನ್ನ ಅಗ್ರಜನಿಗೆ ಅವನ ಯಾವ ಸಹಾಯದ ಅವಶ್ಯಕತೆಯೂ ಇಲ್ಲ. ಅವನಿಂದ ನಮಗೇನು ಉಪಕಾರ ಆಗಲೂ ಇಲ್ಲ. ಬದಲಿಗೆ ನಮ್ಮಿಂದ ಅವನು ಇಷ್ಟು ಬೆಳೆದಿದ್ದೇ ಹೊರತು ಅವನಿಂದಾಗಿ ನಾವು ಬೆಳೆದಿದ್ದಲ್ಲ. ಈಗ ನಾವು ಎಲ್ಲ ಅನುಭವಿಸ್ತಾ ಇರೋ ಆಸ್ತಿ ಎಲ್ಲ ನನ್ನ ಅಪ್ಪ ಚಿಕ್ಕು ಮಾಡಿಟ್ಟಿರೋದು. ಅದನ್ನು ಮುಂದೆ ಉಳಿಸಿ ಬೆಳೆಸ್ಕೊಂಡು ಹೋಗೋದಕ್ಕೆ ನನ್ನ ಅಗ್ರಜ ಇದ್ದಾರೆ. ಅಗ್ರಜ ಈಗ ಪ್ರಜ್ಞೆ ಇಲ್ಲದೆ ಇಲ್ಲಿ ಮಲಗಿರಬಹುದು ಅಷ್ಟೇ ಹೊರತು ಅವರಿಗೆ ಹುಷಾರಾಗಿ ಮೊದಲಿನ ಹಾಗೆ ಆದಮೇಲೆ ಅಪ್ಪ ಬಿಟ್ಟು ಹೋದ ಇಡೀ ಆಸ್ತಿ ಜವಾಬ್ದಾರಿಯನ್ನು ಅಗ್ರಜ ಮತ್ತು ಚಿಕ್ಕು ಇಬ್ಬರು ಸೇರಿ ನೋಡ್ಕೊಳ್ತಾರೆ. ನಮಗೆ ಈ ಮನೋಹರನ ಅಗತ್ಯ ಇಲ್ಲವೇ ಇಲ್ಲ ಅಮ್ಮ ಎಂದ ಅಭಿರಾಮ್ ಈ ಮನೋಹರ ವಿಷಯದಲ್ಲಿ ಹೆಡೆ ತುಳಿದ ಸರ್ಪದ ಹಾಗೆ ಬುಸುಗೊಡ್ತಿದ್ದ. ಮಗನ ಮಾತು ಕೇಳಿ ಕೌಸಲ್ಯದೇವಿಯವರ ಕಣ್ಣಲ್ಲಿ ಕಂಬನಿ ಮೂಡಿತ್ತು. ಅಭಿ, ಮಾತು ಹದ್ದು ಮೀರ್ತಾ ಇದೆ, ನಾಲಿಗೆ ಹಿಡಿತದಲ್ಲಿ ಇರಲಿ. ಎಲ್ಲಿ ಯಾರ ಜೊತೆಗೆ ಮಾತಾಡ್ತಾ ಇದೆಯೋ ಅನ್ನೋ ಪರಿಜ್ಞಾನ ಇದೆ ತಾನೇ ನಿನಗೆ ಎಂದು ಅಳುತ್ತಲೇ ಕೋಪದಲ್ಲಿ ಕೇಳಿದರು ಕೌಸಲ್ಯದೇವಿ. ತಾಯಿಯ ಮಾತಿಗೆ ಅಭಿರಾಮ್ ತುಟಿಯಲ್ಲೇ ಒಮ್ಮೆ ವಿಷಾದದ ನಗು ಮೂಡಿ ಮರೆಯಾಯಿತು. ಐಸಿಯು ಬಾಗಿಲ ಬಳಿ ಹೋಗಿ ನಿಂತು ಗಾಜಿನ ಸಣ್ಣ ಕಿಟಕಿಯ ಮೂಲಕ ಬೆಡ್ ಮೇಲೆ ನಿಸ್ತೇಜವಾಗಿ ಮಲಗಿರುವಂತಹ ಅಗ್ನಿಯನ್ನು ನೋಡುತ್ತಾ, ಅಗ್ರಜ, ಬೆಳಗ್ಗೆ ನೀವು ಹೇಳಿದ ಮಾತು 100ಕ್ಕೆ 100ರಷ್ಟು ಸತ್ಯ ಅಗ್ರಜ. ನೀವು ಯಾಕೆ ಶ್ರೀರಾಮ್ ಅನ್ನೋ ಹೆಸರನ್ನು ಬದಲಾಯಿಸಿ ನಿಮ್ಮ ಹೆಸರನ್ನು ಅಗ್ನಿ ಅಂತ ಇಟ್ಕೊಂಡ್ರಿ? ನೀವು ಯಾಕೆ ಆ ಸುಡುವ ಅಗ್ನಿಯ ಹಾಗೆ ಆದ್ರಿ? ಎಲ್ಲ ನನಗೆ ಚೆನ್ನಾಗಿ ಈಗ ಅರ್ಥ ಆಯಿತು ಅಗ್ರಜ. ನೀವು ಬೇಗ ಹುಷಾರಾಗಿ ಮನೆಗೆ ಬನ್ನಿ, ನನಗೆ ನಿಮ್ಮ ಜೊತೆ ತುಂಬ ಮಾತಾಡೋದಿದೆ ಎಂದು ಅಭಿರಾಮ್ ಪುಟ್ಟ ಮಗುವಿನ ಹಾಗೆ ಅಗ್ರಜನ ಜೊತೆಗೆ ಅಳುತ್ತಾ ಹೊರಗಡೆಯೇ ನಿಂತು ಮಾತಿಗೆ ಇಳಿದಿದ್ದ. ಅಭಿಯನ್ನೇ ನೋಡ್ತಿದ್ದಂತಹ ಭರತ್ ಮತ್ತು ಸರಸ್ವತಿ ಅವರಿಗೆ ಈ ಸಹೋದರರ ಬಾಂಧವ್ಯವನ್ನು ಕಂಡು ಅವರು ಒಬ್ಬರಿಗೊಬ್ಬರು ಪರಸ್ಪರ ಮಿಡಿಯುವುದನ್ನು ಕಂಡು ಹೆಮ್ಮೆ ಅನಿಸಿದರೆ ಈ ಕ್ಷಣಕ್ಕೆ ದುಃಖ ಆಗಿತ್ತು. ಇತ್ತ ಆಸ್ಪತ್ರೆಯಿಂದ ನೇರವಾಗಿ ಹೊರಗೆ ಬಂದಂತಹ ಮನೋಹರ್ ತನ್ನ ಕಾರಲ್ಲಿ ಕುಳಿತು, ಅಭಿ, ನೀನು ನನ್ನ ಬಗ್ಗೆನೇ ನಿನ್ನ ತಾಯಿ ಮುಂದೆ ಅಷ್ಟು ಕೇವಲವಾಗಿ ಮಾತಾಡ್ತೀಯ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಎಂದು ಕೋಪದಲ್ಲಿ ಹೇಳುತ್ತಾ ಕಾರಿನ ಸ್ಟೀರಿಂಗ್ಗೆ ಹೊಡೆದಿದ್ದ. ಇನ್ನು ಇತ್ತ ಶ್ರೀನಿವಾಸ್ ಪಂಡಿತ್ ಅವರ ಮನೆಯಲ್ಲಿ ಮೈಥಿಲಿ, ಭಾರ್ಗವ ಅವತ್ತು ಊಟದ ಶಾಸ್ತ್ರವನ್ನು ಮುಗಿಸಿ ಮಲಗಲು ಎಂದು ರೂಮಿಗೆ ಬಂದಿದ್ದರು. ಅಕ್ಕ, ಚಿಕ್ಕಮ್ಮ ಯಾಕೆ ಹೀಗೆ? ನಾವಿಬ್ಬರು ಏನು ಮಾಡಿದ್ವಿ ಅವರಿಗೆ ಅಂತ ನಮ್ಮನ್ನು ಇಷ್ಟೊಂದೆಲ್ಲ ಕೇವಲವಾಗಿ ಮಾತಾಡಿಸ್ತಾರೆ ಅವರು. ಊಟ ಮುಗಿಸಿ ಮಲಗಲು ಬಂದಾಗ ಮೈಥಿಲಿಯ ಮಡಿಲಲ್ಲಿ ತಲೆ ಇಟ್ಟು ಬೇಸರದಿಂದ ಕೇಳಿದ್ದ ಭಾರ್ಗವ. ಸಹೋದರಿಯಲ್ಲಿ ತಾಯಿಯ ಮಮತೆಯನ್ನು ಕಾಣುವ ಹುಡುಗವನು. ಮೈಥಿಲಿ ಭಾರ್ಗವನ ತಲೆ ನೇವರಿಸುತ್ತಾ, ಯಾಕೋ, ಏನಾಯಿತು? ಇವತ್ತು ಏನಾದರೂ ಹೇಳಿದ್ರಾ ಚಿಕ್ಕಮ್ಮ ನಿನಗೆ? ಅಲ್ಲ, ಅವ್ರ ಬುದ್ಧಿ ಹಾಗೆ ಅಂತ ಗೊತ್ತಿದ್ದು ನೀನು ಯಾಕೋ ಅವ್ರ ಮಾತಿಗೆ ಎದುರುತ್ತರ ಕೊಡ್ತೀಯಾ ಅಂತ ಮೆಲ್ಲಗೆ ಕೇಳಿದ್ಲು. ಅಕ್ಕನ ಮಾತಿಗೆ ಹುಸಿಕೋಪ ಮಾಡಿಕೊಂಡ ಭಾರ್ಗವ, ಅಂದರೆ ನೀನು ನಂದೇ ತಪ್ಪು ಅಂತ ಹೇಳ್ತೀಯಾ ಅಕ್ಕ? ಚಿಕ್ಕಮ್ಮ ನಿಂಗೂ ನನಗೂ ಏನೆಲ್ಲ ಹೇಳಿದರು, ಏನೆಲ್ಲ ಮಾಡಿದರು, ನಿನ್ನ ಹಾಗೆ ಸಹಿಸಿಕೊಂಡು ಸುಮ್ಮನೆ ಇರು ಅಂತೀಯ ನನ್ನ? ಆಗಲ್ಲ ಅಕ್ಕ. ನಾನಿಷ್ಟು ಜೋರಾಗಿ ಇರೋದಕ್ಕೆ ಅವರಿಗೆ ಸ್ವಲ್ಪ ಆದರೂ ನನ್ನ ಮೇಲೆ ಭಯ ಅನ್ನೋದು ಇದೆ. ಇಲ್ಲ ಅಂದಿದ್ರೆ ಅವರ ಕಾಟ ಬರೀ ಬಾಯಲ್ಲಿ ಕೆಟ್ಟ ಬೈಗುಳ ಕೇಳೋದು ಮಾತ್ರವಲ್ಲ, ನಮ್ಮನ್ನು ಹೊಡೆದು ಬಡಿದು ಮಾಡೋಕ್ಕೆ ಕೂಡ ಹೇಸ್ತಾ ಇರಲಿಲ್ಲ ಈ ಚಿಕ್ಕಮ್ಮ. ಮೊದಲು ಕೋಪದಲ್ಲಿ ಹೇಳಿದ ಭಾರ್ಗವ ಕೊನೆಗೆ ಕಣ್ಣೀರು ಹಾಕಿಬಿಟ್ಟ. ಮೈಥಿಲಿ ಸಣ್ಣದಾಗಿ ಮುಗುಳು ನಗೆ ಬೀರಿ, ಚಿಕ್ಕಮ್ಮ ಕೆಟ್ಟವರೇನೂ ಅಲ್ಲ ಕಣೋ ಭಾರ್ಗವ, ಸಮಯ ಸಂದರ್ಭ ಅವರನ್ನು ಹೀಗೆ ಮಾಡಿಸ್ತಾ ಇದೆ ಅಷ್ಟೆ. ಒಂದಲ್ಲ ಒಂದಿನ ಅವರಿಗೂ ತಮ್ಮ ತಪ್ಪಿನ ಅರಿವಾಗುತ್ತೆ. ಮತ್ತು ನಾವು ಚಿಕ್ಕವರಿದ್ದಾಗ ನಮಗೆ ಹೇಗೆ ಪ್ರೀತಿ ಮಾಡ್ತಾಯಿದ್ರೋ ಹಾಗೆ ಪ್ರೀತಿ ಕಾಳಜಿ ಮಾಡ್ತಾರೆ. ಆ ದಿನ ಬಂದೇ ಬರುತ್ತೆ ಕಣೋ.
ನೀನೀಗ ಅದನ್ನೆಲ್ಲ ಯೋಚನೆ ಮಾಡ್ತಾ ನಿದ್ದೆಗೇಳಬೇಡ, ಹೋಗಿ ಮಲಗು ಎಂದು ಮೈಥಿಲಿ ತಮ್ಮನಿಗೆ ಸಮಾಧಾನ ಮಾಡಿದ್ಲು. ನಾನು ನೋಡು, ಹೋಗಿ ಹೋಗಿ ನೀನು ಪುಣ್ಯಕೋಟಿ ವಂಶದವಳು ಅಂತ ಗೊತ್ತಿದ್ರೂ ನಿನಗೆ ಬುದ್ಧಿ ಹೇಳ್ತೇನಲ್ವ, ನನಗೆ ಬುದ್ಧಿ ಇಲ್ಲ ಕಣೆ ಅಕ್ಕ. ಆ ಚಿಕ್ಕಮ್ಮ ನಿನ್ನ ಮೈಕೈ ಸುಡೋಕೆ ಬೆಂಕಿ ಕೊಳ್ಳಿ ತಂದರೂ ಕೂಡ ನೀನಿನ್ನೂ ಅವ್ರ ಪರವಾಗಿ ಮಾತಾಡ್ತೀಯ ಅಲ್ವಾ ಎಂದು ಅಕ್ಕನಿಗೆ ಹುಸಿ ಕೋಪದಲ್ಲಿ ಗದರಿದ ಭಾರ್ಗವ. ಅಕ್ಕ, ಯಾಕೋ ತುಂಬ ಅಮ್ಮನ ನೆನಪಾಗ್ತಾ ಇದೆ ಕಣೆ, ಇನ್ನೂ ಸ್ವಲ್ಪ ಹೊತ್ತು ಹೀಗೆ ನಿನ್ನ ಮಡಿಲಲ್ಲಿ ತಲೆ ಇಟ್ಟು ಮಲಗಲ್ಲ ನಾನು ಎಂದು ಮೃದುವಾಗಿ ಕೇಳಿದವನ ಕಂಗಳು ತೇವವಾಗಿತ್ತು, ಹೆತ್ತ ತಾಯಿಯನ್ನು ನೆನೆದು. ಮೈಥಿಲಿ ಭಾರ್ಗವನ ಮಾತಿಗೆ ಒಮ್ಮೆ ತಲೆದೂಗಿ, ಅದನ್ನೆಲ್ಲ ನೀನು ನನ್ನ ಹತ್ರ ಕೇಳಬೇಕಾ ಭಾರ್ಗವ, ನಾನು ನಿನ್ನ ಅಕ್ಕ ಕಣೋ, ಮಲಗೋ ಎಂದೇಳಿ ತಮ್ಮನ ತಲೆ ತಟ್ಟುತ್ತಾ ಹಾಗೆ ಕುಳಿತಳು. ಭಾರ್ಗವ ತಾನಿಷ್ಟು ದೊಡ್ಡವನಾದರೂ ತನಗಿನ್ನೂ ಅಮ್ಮನ ಹಾಗೆ ಪ್ರೀತಿ, ಕಾಳಜಿ, ಮಮತೆ, ವಾತ್ಸಲ್ಯ ತೋರುವ ಅಕ್ಕನ ಮಡಿಲಲ್ಲೇ ನಿದ್ರೆ ಮಾಡಿದ್ದ. ಭಾರ್ಗವ ತನ್ನ ಮಡಿಲಲ್ಲೇ ತಲೆ ಇಟ್ಟು ಅಲ್ಲೇ ನಿದ್ರೆಗೆ ಜಾರಿದರೂ ಮೈಥಿಲಿಗೆ ಯಾಕೋ ನಿದ್ರೆ ದೂರದ ಮಾತಾಗಿತ್ತು. ಕಣ್ಣು ಮುಚ್ಚಿದ್ರೂ ಕಣ್ಣು ತೆರೆದರೂ ಅವಳಿಗೆ ಬೆಳಗ್ಗೆಯಿಂದ ತನ್ನ ಮತ್ತು ಅಗ್ನಿಯ ಜೊತೆಗೆ ನಡೆದಂತಹ ಘಟನೆಗಳು ನೆನಪಿಗೆ ಬಂದು ಅಗ್ನಿ ಈಗ ಇರುವ ಸ್ಥಿತಿಯನ್ನು ನೆನೆದು ಅವಳಿಗೆ ಮತ್ತೆ ಅರಿಯದೆ ಕಣ್ಣಂಚು ಒದ್ದೆ ಆಗ್ತಿತ್ತು. ಮತ್ತೆ ಮತ್ತೆ ಅವಳನ್ನು ಕಾಡ್ತಾ ಇದ್ದ ಏಕೈಕ ಪ್ರಶ್ನೆ ಅಂದರೆ, ಬೆಳಗ್ಗೆ ಅಗ್ನಿಯವ್ರ ಜೊತೆ ಅಷ್ಟು ಜಗಳ ಮಾಡಿಕೊಂಡೆ ನಾನು, ಅವರನ್ನು ಕಂಡ್ರೆ ಆಗದೇ ಇರೋ ಹಾಗೆ ಇದ್ದೆ, ಅವರಿಗೆ ಆಕ್ಸಿಡೆಂಟ್ ಆದಾಗ ನಾನು ಯಾಕೆ ಅಷ್ಟು ಚಡಪಡಿಸಿದೆ, ಅಷ್ಟೊಂದು ಕಣ್ಣೀರು ಹಾಕಿದ್ದು ಯಾಕೆ ನಾನು ಯಾಕೆ ಅವರನ್ನು ಆಗ ಸರ್ ಅಂತ ಕರೆಯದೆ ಅಗ್ನಿ, ರಾಮ್ ಅಂತೆಲ್ಲ ಕರೆದಿದ್ದೆ, ಅವರಲ್ಲಿ ಆಸ್ಪತ್ರೆ ಬೆಡ್ ಮೇಲೆ ಮನಗಿದ್ರೆ ನನಗೆ ಯಾಕೆ ಹೇಳ್ತಿರೋದು ಸಂಕಟ ಆಗ್ತಾಯಿತ್ತು, ಅಲ್ಲ ಬೆಳಗ್ಗೆ ಅಷ್ಟೇ ಪರಿಚಯ ಆದ ವ್ಯಕ್ತಿಗೋಸ್ಕರ ನಾನು ಯಾಕೆ ಅವರ ಕ್ಷೇಮಕ್ಕಾಗಿ ಉರುಳು ಸೇವೆ ಮಾಡ್ತೀನಿ ಅಂತ ಹೇಳಿಕೊಂಡೆ ಎಂದು ಮೈಥಿಲಿ ತನ್ನಲ್ಲೇ ಪ್ರಶ್ನೆ ಮಾಡಿಕೊಳ್ತಾ ಇದ್ಲು. ಉತ್ತರ ಸಿಗದ ಪ್ರಶ್ನೆಯಾಗಿತ್ತು ಅವೆಲ್ಲವೂ. ಹಾಗೆ ಯೋಚಿಸುತ್ತಲೇ ಕುಳಿತವಳು ಉತ್ತರ ಸಿಗದ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ವ್ಯರ್ಥ ಪ್ರಯತ್ನ ಮಾಡುತ್ತಾ ಅದೆಷ್ಟೋ ಹೊತ್ತಿನ ನಂತರ ಕುಳಿತಲ್ಲೇ ಹಾಗೆ ನಿದ್ರೆಗೆ ಜಾರಿದ್ಲು. ನಿನ್ನೆ ಪ್ರೀತಿಸುವೆ ಎಂದು ಕಥೆಯ ಮುಂದಿನ ಸಂಚಿಕೆಯ ಸಣ್ಣ ಝಲಕ್. ಸಾರಿ ಬಾಸ್, ಎಲ್ಲ ನೀವು ಹೇಳಿದ ಹಾಗೆ ಮಾಡಿದ್ದೆ, ಆದರೆ ಅವನ ಜೀವ ಹೋಗೋವರೆಗೂ ಅಲ್ಲೇ ಇದ್ದು ನೋಡಬೇಕಿತ್ತು ನಾನು. ಅಷ್ಟೆಲ್ಲ ಆದಮೇಲೆ ಬದುಕುಳಿಯೋ ಸಾಧ್ಯತೆಯೇ ಇಲ್ಲ ಅಂತ ಅಂದ್ಕೊಂಡು ಹಾಗೆ ಬಂದುಬಿಟ್ಟೆ. ಅದೇ ನಾನು ಮಾಡಿದ ದೊಡ್ಡ ತಪ್ಪಾಯಿತು, ಕ್ಷಮಿಸ್ಬಿಡಿ ಬಾಸ್. ಪುಡಿ ರೌಡಿಯೊಬ್ಬನ ಮಾತು ಇದಾಗಿತ್ತು. ಇವತ್ತಿನ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಸಂಚಿಕೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಅನ್ವೀಕ್ಷಾ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.